ಕೆರೆಗಳು ಅಮೂಲ್ಯ ಸಂಪತ್ತು. ಅಂತಹ ಅಮೂಲ್ಯ ಸಂಪತ್ತನ್ನೇ ಕೆಲವರು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಇಂತಹ ಕೆರೆ ಒತ್ತುವರಿ ವಿರುದ್ಧ ಯುವಕನೊಬ್ಬ ಹೋರಾಟ ಮಾಡುತ್ತಿದ್ದು, ಇದೀಗ ಅವನಿಗೆ ಒತ್ತುವರಿದಾರರು ಜೀವ ಬೆದರಿಕೆ ಹಾಕುತ್ತಿದ್ದು, ಇದೀಗ ಆತ ಹಾಗೂ ಆತನ ಕುಟುಂಬ ಊರು ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ದರೆ ಯಾರಾತ ಅಂತೀರಾ? ಈ ಸ್ಟೋರಿ ನೋಡಿ. ಕೆರೆ ಒತ್ತುವರಿ ತೆರವಿಗಾಗಿ ಯುವಕನ ಹೋರಾಟ. ಒತ್ತುವರಿದಾರರಿಂದ ಯುವಕನಿಗೆ ಜೀವ ಬೆದರಿಕೆ ಆರೋಪ. ನಮ್ಮ ಕುಟುಂಬಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿ ನಮ್ಮ ಮೇಲೆನೆ ಕೂಡ ಕೌಂಟರ್. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ಘಟನೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ಪುರಾತನ ಕೆರೆ ಇದ್ದು, ಈ ಕೆರೆ 10 ಗ್ರಾಮಗಳ ರೈತರ ಜೀವನಾಡಿಯಾಗಿದೆ. ಆದರೆ ವರ್ಷದಿಂದ ವರ್ಷಕ್ಕೆ ಈ ಕೆರೆಯ ಜಾಗ ಒತ್ತುವರಿಯಾಗುತ್ತಿದೆ ಎನ್ನುವ ಆರೋಪ ಕೂಡ ಕೇಳಿ ಬರುತ್ತಿದ್ದು, ಗ್ರಾಮದ ಯುವಕ ಪ್ರಕಾಶ್ ಸರ್ಕಾರಕ್ಕೆ ಕೆರೆಯನ್ನು ಸರ್ವೆ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದನಲ್ಲದೆ, ಕೆರೆಯ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಸಿಕೊಂಡವರ ವಿರುದ್ಧ ದಾಖಲೆ ಸಮೇತ ಕಂದಾಯ ಇಲಾಖೆಗೆ ದೂರನ್ನ ನೀಡಿದ್ದಾನೆ. ಇದಕ್ಕೆ ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಪ್ರತಿಕ್ರಿಯೆ ನೀಡಿದ್ದು, ಇಡೀ ಕೆರೆಯನ್ನು ಸರ್ವೆ ಮಾಡುವಂತೆ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಂಚಿಕೇರಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 101/B ರಲ್ಲಿ 239 ಎಕರೆ 24 ಗುಂಟೆ ಕೆರೆಯ ವಿಸ್ತೀರ್ಣ ದೊಡ್ಡ ಕೆರೆಯಾಗಿದ್ದು, ಈ ಕೆರೆಯ ಒತ್ತುವರಿ ಮತ್ತು ಅಕ್ರಮವಾಗಿ ಸರ್ಕಾರಿ ಅಧಿಕಾರಿಯು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಕೆರೆನ ತನ್ನ ಮಕ್ಕಳ ಹೆಸರಿಗೆ ಖಾತೆ ಮಾಡಿಕೊಂಡಿರ್ತಾನೆ. ಈ ವಿಚಾರವಾಗಿ ನಾನು ಸರ್ಕಾರದ ಗಮನ ಸೆಳೆದು ಭಾಳಷ್ಟು ಪತ್ರಗಳ ಮುಖಾಂತರ ಅರ್ಜಿಗಳನ್ನು ಹಾಕೋದ್ರ ಮುಖಾಂತರ ಮೊನ್ನೆ 10/2/2025 ಅಂದರೆ ಫೆಬ್ರವರಿ ತಿಂಗಳಲ್ಲಿ ಒಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಆ ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಿ ಮತ್ತು ಪಾಣಿಯನ್ನು ರದ್ದುಗೊಳಿಸಿ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಬಂದಿರೋದ್ರಿಂದ, ಯಾವಾಗ ಇಡೀ ಕೆರೆ ಸರ್ವೆ ಮಾಡಬೇಕೆಂಬ ಆದೇಶ ಬಂತೋ ಆಗಿನಿಂದ ಕೆರೆ ಒತ್ತುವರಿದಾರರು ಪ್ರಕಾಶ್ ಹಾಗೂ ಆತನ ಕುಟುಂಬಸ್ಥರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದು, ಇದೀಗ ಗ್ರಾಮ ತೊರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಪ್ರಕಾಶ್. ಕೊಟ್ರೇಶ್ ಮತ್ತು ರವಿಶಂಕರ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಅವರ ಹೆಸರಿಗಿರ್ತಕ್ಕಂಥ ಆ ಪಾಣಿಯನ್ನು ವಜಾ ಆಗ್ಬಿಡ್ತದೆ ಅಂತಕ್ಕಂಥ ಭಯದೊಳಗೆ ನಮ್ಮ ಕುಟುಂಬಕ್ಕೆ ಮಾರಣಾಂತಿಕ ಹಲ್ಲೆ ಮಾಡಿ, ನಮ್ಮ ಮನೆ ಎದುರುಗಡೆ ಬಂದ್ಬಿಟ್ಟು ಹಲ್ಲೆ ಮಾಡಿ ಮಚ್ಚು ಮತ್ತು ಲಾಂಗಗಳನ್ನು ತೋರಿಸಿ ಪ್ರಾಣ ಬೆದರಿಕೆ ಹಾಕಿ, ಈ ವಿಚಾರವಾಗಿ ನಾನು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಅವತ್ತಿನ ದಿನವೇ ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಈ ಕೊಟ್ರೇಶ್ ಮತ್ತು ರವಿಶಂಕರ್ ಅಂತಕ್ಕಂಥ ವ್ಯಕ್ತಿಗಳು ನಮ್ಮ ಮೇಲೇ ಕೂಡ ಮತ್ತೆ ಕೌಂಟರ್ FIR ಅನ್ನು ಹಾಕಿರ್ತಾರೆ. ಕಂಚಿಕೆರೆ ಗ್ರಾಮದ ಸರ್ವೆ ನಂಬರ್ 101/B ನಲ್ಲಿರುವ ಕೆರೆಯು 229 ಎಕರೆ 24 ಕುಂಟೆ ವಿಸ್ತೀರ್ಣವನ್ನ ಹೊಂದಿತ್ತು. ಆದರೆ ಅದು ಈಗ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿದ್ದು, ಸಾಕಷ್ಟು ಕೆರೆ ಒತ್ತುವರಿಯಾಗಿದ್ದು, ಅಡಿಕೆ ಸೇರಿದಂತೆ ವಿವಿಧ ಬೆಳೆ ಬೆಳೆಯಲಾಗಿದೆಯಂತೆ. ಆದ್ದರಿಂದ ಕೆರೆಯ ಸರ್ವೆ ಆದರೆ ಒತ್ತುವರಿ ತೆರವಾಗಲಿದೆ. ಅಷ್ಟೇ ಅಲ್ಲದೆ ಕೆರೆ ಉಳಿದರೆ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿದೆ ಎಂಬ ಉದ್ದೇಶದಿಂದ ಪ್ರಕಾಶ್ ಕೆರೆ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದು, ಇದೀಗ ಅದೇ ಅವರ ಪಾಲಿಗೆ ಮುಳ್ಳಾಗಿದೆ. ಸೊ ದಯಮಾಡಿ ಈ ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಆ ಪಾಣಿ ರದ್ದಾಗಬೇಕು ಮತ್ತು ನಮಗೆ ರಕ್ಷಣೆ ಬೇಕು. ಮೊದಲು ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು. ಅಲ್ಲ ಸ್ವಾಮಿ, ನಾನೇನು ನನ್ನ ಸ್ವಾಹಿತಾಸಕ್ತಿ ಮತ್ತು ಸ್ವಾರ್ಥಕ್ಕೆ ಏನಾದರೂ ಕೆಲಸ ಮಾಡ್ತಿದ್ದೀನ? ಸರ್ಕಾರಿ ಕೆರೆಯನ್ನು ಉಳಿಸ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಇವರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನಮ್ಮ ಮೇಲೇ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ? ಕೌಂಟರ್ FIR ತಗೊಳ್ತಕ್ಕಂಥ ಪ್ರಮೇಯ ಎಲ್ಲಿದೆ? ಇಲ್ಲಿ ಸರ್ಕಾರದ ಆದೇಶನ ಪಾಲನೆ ಮಾಡದೇ ಇರತಕ್ಕಂಥ ಅಧಿಕಾರಿಗಳು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾನೆ. ಈ ಸಂಬಂಧ ಪ್ರಕಾಶ್ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಕೆರೆ ಒತ್ತುವರಿ ತೆರವು ಮಾಡಿ ಎಂದು ಧ್ವನಿ ಎತ್ತಿದ್ದಕ್ಕೆ ಪ್ರಕಾಶ್ ಇದೀಗ ಊರು ಬಿಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ಹೇಗೆ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿರೋದಂತೂ ಸುಳ್ಳಲ್ಲ.